ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದ್ದಾರೆ, ದಿವಂಗರ ಮತ್ತು ಶ್ವೇತಾಂಬರ ಅಂತ ಎರಡು ಬರುತ್ತೆ. ಇವರೆಲ್ಲರೂ ಕೂಡ ಸಸ್ಯಾಹಾರಿಗಳು. ಸಸ್ಯಾಹಾರಿಯದರಲ್ಲಿ ಮತ್ತು ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಾಹಾರಿಗಳು. ಇವರು ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ನನಗೆ ಲೈಕ್ ಮಾಡೋರಿಗೆ ನಾ ಇನ್ನೊಂದು ಜನ್ಮ ಹುಟ್ಟು ಬಂದ್ರೂ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಭಾಳಷ್ಟು ಜನ ನೋಡಿದವ್ರು ಲೈಕ್ ಮಾಡ್ತಾರೆ, ಲೈಕ್ ಮಾಡೋದು ಬರೀ ಅದು. ಈ ವಿಧಾನಸಭಾ ಅಧಿವೇಶನದೊಳಗೆ ಒಂದಿಬ್ಬರು ಮೂರು ಮಂದಿ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ನನಗೆ ಖುಷಿ ಅನ್ನಿಸ್ತೈತಿ. ನಮ್ಮ ರಾಜ್ಯದಾಗ ಭಾಳಷ್ಟು ಜನ ಸ್ವಯಂ ಘೋಷಿತ ನಾಯಕರದಾರ. ಯಾಕಂದ್ರೆ ಅವ್ರಿಗೆ ಅವರ ತಿಳ್ಕೊಂಡಿರ್ತಾರೆ, ನಾವು ದೊಡ್ಡ ನಾಯಕರು, ನಮ್ಮ ಹಿಂಬದಲ್ಲಿ ಎಲ್ಲ ಸಮಾಜಗಳು ಅದಾವು, ನಾವ ಹೇಳಿದ್ದನ ವೇದ ವಾಕ್ಯ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ನೀವು ಹುಡುಕ್ಯಾಡ್ಕೋತ ಹೋಗಿ ಪುಟದಾಗ ತೆಗೆದ್ರೆ ಅವ್ರು ಏನೇನು ಮಾಡಿದಾರು, ಯಾವ್ಯಾವ ಸಮಾಜಕ್ಕೆ ಏನು ಮಾಡಿದಾರು, ಎಂತ ಮಾಡಿದಾರು, ಒಂದು ಪೂರ್ವಾಗ್ರಹ ಪೀಡಿತವಾಗಿ ಇಟ್ಕೊಂಡ್ರೆ ತಲೆಯಾಗಿ ಇಟ್ಕೊಂಡಿರಂದ್ರೆ ಆ ನಾಯಕರ ಅವ್ರನ್ನ ಹೆಂಗೆ ತುಳಿದು ಏನು ಮಾಡೋದು, ಆ ಸಮಾಜಗಳನ್ನ ಹೆಂಗೆ ತುಳಿದು ಅನ್ನೋದು ಅವ್ರ ತಲೆಯಾಗಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಒಬ್ಬ ನಾಯಕನಾಗಬೇಕಾದ್ರೆ ತನ್ನ ಸಮಾಜನ ಹೊರತುಪಡಿಸನು ಒಂದು ಸಮಾಜದಕ್ಕೆ ಧ್ವನಿ ಎತ್ತದಾಗ, ಆ ಸಮಾಜಕ್ಕೆ ಅನ್ಯಾಯ ಆಗುತ್ತಿನಾಗ ತನಗೆ ಮಂತ್ರಿ ಸಿಗಲಿಲ್ಲ ಅನ್ನೋ ನಿರಾಶೆ ಇಲ್ಲದನ ಆ ಸಮಾಜಕ್ಕೆ ಉಪಯೋಗ ಆಗಬೇಕನ್ನುವಂಥ ಅವ್ರಿಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ. ಅವ್ರಿಗೆ ಯಾವ ಶಬ್ದದಾಗ ಅವ್ರನ್ನ ಹೊಗಳ್ಬೇಕಂತ ತಿಳಿವಾತು. ಯಾಕಂದ್ರೆ ಅವ್ರು ಇಲ್ಲೇ ಅಥಣಿ ತಾಲೂಕಿನವ್ರು, ಲಕ್ಷ್ಮಣ್ ಸವದಿ ಅಂತೇಳಿ ಉಪಮುಖ್ಯಮಂತ್ರಿ ಆದವರು, ಮಂತ್ರಿ ಆದವರು, MLC ಆದವರು. ಅವ್ರನ್ನ ಕೆಡಬೇಕಂತ ಗುದ್ದಾಡಿದಾಗ ಅವರ ಎಲ್ಲೆಲ್ಲಿ ಹೋದ್ರು, ಹೈಯೆಸ್ಟ್ ಲೀಡ್ಲೇ ಬಂದ್ರು ಅವರು. ಮೊನ್ನೆ ಅವರ ವಿಧಾನಸಭೆಯೊಳಗೆ ಜೈನ್ ಸಮಾಜದ ಬಗ್ಗೆ ಇವತ್ತು ಆ ಪಕ್ಷಕ್ಕೆ ಏನು ಮಾಡೈತಿ, ಕಾಂಗ್ರೆಸ್ಗೆ ಹಸ್ತ ಕೊಟ್ಟಿದ್ದವರು ಜೈನ್ ಮುನಿಗಳು. ಇವತ್ತು ನಮ್ಮ ಜಿಲ್ಲೆಯೊಳಗೆ ಅಧಿಕ ಸಂಖ್ಯೆಯೊಳಗೆ ಜೈನರಿದಾರ. ಜೈನರೊಳಗೆ 2 ಪಂಗಡ ಬರ್ತಾವು, ಶ್ವೇತಾಂಬರ, ದಿಗಂಬರ. ಒಂದು ನಮ್ಮ ಜಿಲ್ಲೆಯೊಳಗೆ ದಿಗಂಬರ ಅದಾರ, ದಿಗಂಬರ ಒಳಗೂ 2 ಬರ್ತಾವ, ಪಂಚಮ ಚತುರ್ಥ ಅಂತ ಬರ್ತಾವೆ. ಕಠಿಣ ವೃತ್ತ. ಜೈನ್ ಮುನಿಗಳು ನಿಸ್ವಾರ್ಥದಿಂದ ತಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸೋರು. ಈಗ ಅಲ್ಲಿ ಅಲ್ಪಸಂಖ್ಯಾತರ ಹಾಸ್ಟೆಲ್ದಾಗ ಸಮಸ್ಯೆ ಆಗೋದ ಸೌದಿಯವ್ರ ಗಮನಕ್ಕೆ ಬಂದಿತ್ತು. ಸಾತ್ವಿಕ ಆಹಾರ ಅಂದ್ರೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ತಿನ್ನಂಗಿಲ್ಲ, ಗಡ್ಡಿ ಗೆಣಸುಗಳನ್ನ ತಿನ್ನಂಗಿಲ್ಲ, ಅಂಥವನ್ನೆಲ್ಲ ಈ ಅಲ್ಪಸಂಖ್ಯಾತರ ಹಾಸ್ಟೆಲ್ದಾಗ ಜೈನ ಹುಡುಗರಿಗೆ ಕೊಡ್ತಾವ್ರು ಅನ್ನೋದು ಅದು ಅವ್ರ ಗಮನಕ್ಕೆ ಬಂದಾಗ ಅದನ್ನು ಭಾಳ ಚೆಂದಾಗಿ ಅವ್ರು ಅದನ್ನು ವಿಧಾನಸಭೆಗೆ ಕನ್ವಿನ್ಸ್ ಮಾಡಿದ್ರು. ಲಕ್ಷ್ಮಣ್ ಸವದಿ ಅವ್ರೇನು ಜೈನರಲ್ಲ, ಆದರೆ ಇಡೀ ಸಮಾಜದ ಪರವಾಗಿ. ಯಾಕಂದ್ರೆ ಅವರ ಗುಣಧರ್ ನಂದಿ ಮಹಾರಾಜರಿಗೆ ಹೇಳಿದ್ರಂತವ್ರು ಲಕ್ಷ್ಮಣ್ ಸವದಿ ಅವ್ರು, ನಾ ಇದನ್ನು ಮಾಡ್ತೇನೆ ಅಂತ. ಯಾಕಂದ್ರೆ ಕಾಂಗ್ರೆಸ್ BJP ಒಳಗೂ 4-5 ಜನ ಜೈನ್ MLAಗಳು ಅದಾರ. ನೀವು ಇವತ್ತು ಒಟ್ಟಾರೆ ಜೈನ್ ಅಭಿವೃದ್ಧಿ ನಿಗಮ ಆಗ್ಬೇಕಂತಾರ ಅವರು ಲಕ್ಷ್ಮಣ್ ಸವದಿ. ಎಲ್ಲ ಸಮಾಜದಾಗ ಎಷ್ಟು ಸಮಾಜಗಳು ಅದಾವ, ಎಲ್ಲ ಅಭಿವೃದ್ಧಿ ನಿಗಮಗಳು ಬಹುತೇಕ ಆಗಿದಾವ. ಆದರೆ ಬಹುಪಾಲ ಜೈನ ಸಮಾಜಕ್ಕೆ ಅನ್ಯಾಯ ಆಗೈತಿ, ಅದಕ್ಕೆ ಜೈನ ಅಭಿವೃದ್ಧಿ ನಿಗಮ ಮಾಡ್ರಿ ಅಂತೇಳಿ ಲಕ್ಷ್ಮಣ್ ಸವದಿ ಅವ್ರು ಮಾತಾಡಿದ್ದ ಇಡೀ ಕರ್ನಾಟಕದ ಎಲ್ಲ ಸಮಾಜದವ್ರು ಮೆಚ್ಚಲೇಬೇಕು. ಯಾಕಂದ್ರೆ ತನಗೆ ಸಂಬಂಧ ಅಲ್ಲ, ತನ್ನ ಸಮಾಜ ಅಲ್ಲ, ನಾನ್ಯಾಕೆ ಅದನ್ನು ಪ್ರಶ್ನೆ ಮಾಡಲಿ. ಇವತ್ತು ಜಮೀರ್ ಅಹ್ಮದ್ ಅವ್ರನ್ನ ತರಾಟೆಗೆ ತಗೋತಾರೆ ಅವ್ರು ಸದನದೊಳಗೆ. ಏನಂತ ತಿಳಿದೀನಿ ಜಮೀರ್ ಅಂತ ಕೇಳ್ತಾರೆ. ಆದರೆ ನಮ್ಮ ಅನೇಕ ಜನ ರಾಜಕೀಯ ನಾಯಕರನ್ನು ನಾವು ನೋಡ್ತೇವೆ, ಮತ್ತೊಂದು ಸಮಾಜಕ್ಕೆ ಉಪಕಾರ ಮಾಡೋರಲ್ಲ, ತಮ್ಮ ಸ್ವಂತಕ್ಕೆ ಉಪಕಾರ ಮಾಡಿಕೊಳ್ಳುವಂಥ ರಾಜಕಾರಣಿ ತುಂಬಿದ್ರೊಳಗೆ ಇವತ್ತು ಲಕ್ಷ್ಮಣ್ ಸವದಿ ಅವರು ಜೈನ್ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಅಭಿವೃದ್ಧಿ ನಿಗಮ ಆಗ್ಬೇಕಂತಾರಲ್ಲ. ಎಲ್ಲ ಜೈನ್ ಶಾಸಕರಾಗಲಿ, ಈ ರಾಜ್ಯದ ಜನ ಒಕ್ಕೂರ್ಲಿಂದ ಆ ಒಂದು ಸಾತ್ವಿಕ ಆಹಾರ ಸಲುವಾಗಿ ಈಗಾಗಲೇ ಬೆಳಗಾವಿ ಮತ್ತು ಧಾರವಾಡದಾಗ ತೆಗೆದಾರಂತ. ಅದು ಒಟ್ಟಾರೆ ಇನ್ನೂ ಅನೇಕ ಹಾಸ್ಟೆಲ್ಗಳನ್ನು ತೆಗಿಬೇಕು. ಆ ಜೈನ್ ಸಮಾಜಕ್ಕೊಂದು ಅಭಿವೃದ್ಧಿ ನಿಗಮ ಆಗೋ ಕೂಗಿಗೆ ಗರ್ದಿಗಮ್ಮತ್ ಧ್ವನಿಯಾಗಿರ್ತೈತಿ. ಲಕ್ಷ್ಮಣ ಸವದಿ ಅವರ ಈ ಒಂದು ಮಾತಾಡಿದ್ದು ನೋಡಿದ್ರೆ ಅವರೊಬ್ಬ ನಾಯಕ ಅಂತೇಳಿ ಅನಿಸಿದ್ದನ್ನು ನಿಮ್ಮ ಮುಂದೆ ಅವ್ರ ಅಭಿಮಾನಿಗಳು ಹೇಳಿದ್ದ, ರಾಜ್ಯದ ಜೈನ್ ಸಮಾಜದವ್ರು ಹೇಳಿದ್ದ. ಈ ಒಂದು ಎಪಿಸೋಡ್ ಮಾಡಬೇಕಾದ್ರೆ ಜೈನ್ ಸಮಾಜದವ್ರು ನನಗೆ ಫೋನ್ ಮಾಡಿ ಹೇಳಿದ್ರು,
ಲಕ್ಷ್ಮಣ ಸವದಿ ಅವ್ರ ಜಾತಿ ಯಾವುದ್ರಿ ಅಂತೇಳಿ. ಅದಕ್ಕೆ ದಯಮಾಡಿ ಜಾತ್ಯತೀತವಾಗಿ ಇರಬೇಕು. ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಆದಾಗ ಅಲ್ಲಿ ನಾಯಕರು, ಎಲ್ಲ ನಾಯಕರ ತಮ್ಮ ಜಾತಿ ಬಿಟ್ಟಿರಬೇಕು. ಆದಷ್ಟು ಕೂಡಲೇ ಈ ಸಿದ್ದರಾಮಯ್ಯನವ್ರ ಜೈನ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತರ ಆಗಬೇಕು ಅಂತೇಳಿ ಆ ಗರ್ದಿಗೆ ಮತ್ತೆ ಆಗ್ರಹ ಮಾಡ್ತಿದ್ದೆ. ನಮಸ್ಕಾರ. ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದ್ದಾರೆ, ದಿವೆಂಬಗರ ಮತ್ತು ಶ್ವೇತಂಬರ ಅಂತ ಎರಡು ಬರುತ್ತೆ. ಇವರೆಲ್ಲರೂ ಕೂಡ ಸಸ್ಯಾಹಾರಿಗಳು. ಸಸ್ಯಾಹಾರಿಯದರಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಾಹಾರಿಗಳು. ಇವರು ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ನಲ್ಲಿ ಇರ್ತಾರೆ. ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದೊಳಗೆ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಕಷ್ಟ. ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮನ ಸ್ಥಾಪಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆಂದ್ರೆ, ಇವತ್ತೇನಾದ್ರೆ ನೀವು ಸಚಿವರಾಗಿದ್ರೆ, ಇವತ್ತು ಮಂತ್ರಿಗಳಾಗಿದ್ರೆ, ಇವತ್ತು ಶಾಸಕರಾಗಿದ್ರೆ ಹಸ್ತದ ಚಿನ್ನ, ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವರು ಜೈನ ಮಹಾಮುನಿಗಳು. ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನ ತೀರಿಸುವೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ಕೊಂಡು, ಮೊನ್ನೆ ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನು ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂತದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತೀವಿ ಅಂತಕ್ಕಂಥ ಮಾತನ್ನ ಅವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಿಂದ ಸಚಿವರೇ ಒಂದು ನಿಮಿಷ ಸಚಿವರು ವಿನಂತಿ ಮಾಡ್ತಾರೆ, ಇದು ನಿಮ್ಮ ಕಾಲಾವಧಿ ಒಳಗ ಆದಷ್ಟು ಬೇಗನೆ ಇದನ್ನು ನಿಗಮವನ್ನ ಘೋಷಣೆ ಮಾಡುವಂತದ್ದಾಗಬೇಕು ಮತ್ತು ಅದು ಆಗುವವರೆಗೆ ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯವನ್ನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿ ಆದ್ಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲಿ ಏನಾಗಿದೆ ಅಂತೆ, ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ 4 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು. ನಾನು ಬಂದಾದ್ಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನದಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗ್ ಅಲ್ಲಿ 4,75,000 ಜೈನ್ ಸಮಾಜ ಇದೆ. ಬೆಲ್ಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗ್ ಅಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ. ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು 15 ಲಕ್ಷ ಜನ ಇದ್ದಾರೆ. ಈಗ ಬೆಲ್ಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು. ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಈ ಸಪರೇಟ್ ಇವ್ರ ಬೋರ್ಡ್ ಆಗ್ಬೇಕಂತ. ಆದಷ್ಟು ಬೇಗ ಅದ್ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ ನಾವು.